ಮಹಾಕಾಳಿ ಪುತ್ರಿನೇ ಆಗಿರಲಿ ತುಂಬ ದೇವಿನ ಪೂಜೆ ಮಾಡ್ತಿದ್ಲು ಅಂತ ಇಟ್ಕೊಳ್ಳಿ, ಅಥವಾ ತುಂಬ ಗುರುಭಕ್ತಿಯನ್ನೇ ಇಟ್ಕೊಂಡು ರಾಘವೇಂದ್ರ ಸ್ವಾಮಿನೇ ಪೂಜೆ ಮಾಡ್ತಿದ್ರು ಅಂತ ಇಟ್ಕೊಳ್ಳಿ, ಅಥವಾ ಶಿವನ್ನೇ ಪೂಜೆ ಆ ಭಕ್ತರನ್ನ ಯಾರಾದರೂ ನೋಯಿಸಿದ್ರು ಅಥವಾ ಅವ್ರ ಹತ್ರ ಕಿತ್ಕೊಂಡು ಹೋದ್ರು, ಯಾರೋ ಅತ್ಯಾಚಾರ ಮಾಡಿದ್ರು, ಬಂದರು ನಂಬಿಕೆ ದ್ರೋಹ ಮಾಡಿದ್ರು, ಅದೆಲ್ಲ ಅವರು ನೀನು ಶಾಪ ಬಾಯಲ್ಲೂ ಹಾಕೋದು ಬೇಡವಂತೆ, ಒಂದು ಮೂಲೆಯಲ್ಲಿ ಕೂತ್ಕೊಂಡು ನೀವು ಹತ್ಕೊಂಡ್ಬಿಡ್ತೀರಾ ನೋಡಿ, ಸುಮ್ಮನೆ ಹಿಂಗೆ ನೋಡ್ಕೊಂಡೇನೆ ನನ್ನ ಈ ಥರ ಹೀಯಾಳ್ಸಿದ್ನ ಅಂತ ನೋವು ಮಾಡಿಕೊಂಡು ನೀವು ಉಸಿರಂತ ಉಸಿರು ಬಿಟ್ಟು ನೀವು ಕಣ್ಣೀರು ಹಾಕಿದ್ರೇ ಸಾಕು, ನೇಚರು ಅಕೌಂಟಿಂಗ್ ತಗೋತಾ ಇರುತ್ತೆ. ನೀನೇನು ಹೇಳೋದೇ ಬೇಡ ಬಾಯಲ್ಲಿ, ಅವ್ನು ಹಾಳಾಗೋಗ್ಲಿ, ಅವ್ನು ಹಿಂಗಾಗಲಿ, ಅವ್ನು ಹಂಗಾಗಲಿ ಅಂತ ಏನೂ ಹೇಳೋದೇ ಬೇಡವಂತೆ. ನಿಮ್ಮ ಮನಸ್ಸು ನೊಂದ್ಕೊಳ್ಳುತ್ತೆ ನೋಡಿ, ನಿಮ್ಮ ಆತ್ಮ ನೋವು ಪಟ್ಕೊಂಡು ಮನಸ್ಸು ನೋವು ಪಟ್ಕೊಳತ್ತಲ್ಲ, ಆ ಎನರ್ಜಿ ಹೋಗಿ ಅವ್ರಿಗೆ ಕೊಡುತ್ತೆ ಅಷ್ಟಿಷ್ಟಲ್ಲ. ನೀವು ಬೇಕಾದ್ರೆ ಗಮನಿಸಿ, ನೀವೇನು ಫಿಸಿಕಲಿ ಹೋಗ್ಬಿಟ್ಟು ಇನ್ನು ಕೆಲವರು ಬಾಯಿ ಮಾತು ಕೇಳ್ತಾರೆ, ಇಲ್ಲೇ ಬಹುಮಾನ